ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಮಾಡಿರೋಂಥ ರೆಸಿಪೀಸ್ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ. ಇವತ್ತು ಮಂಗಳೂರಿನ ಫೇಮಸ್ ಆದಂಥ ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನೀವು ಒಂದು ಬೌಲ್ ತೊಗೊಬೇಕಾಗುತ್ತೆ. ಒಂದು ಬೌಲಲ್ಲಿ ನಾನಿಲ್ಲಿ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಪಚ್ಚ ಬಾಳೆಹಣ್ಣು ತೊಗೋಬೋದು, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ಹಣ್ಣಾಗಿರೋಂಥ ಉಳಿದಿರೋಂಥ ಬಾಳೆಹಣ್ಣಿದ್ರೆ ಅದು ಕೂಡ ನೀವು ಸೇರಿಸ್ಕೊಬೋದು, ಯಾವುದಾದ್ರೂ ಕೂಡ ಸೇರಿಸ್ಕೊಬೋದು. ಇನ್ನೇನು ವೇಸ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಬಾಳೆಹಣ್ಣ ಯೂಸ್ ಮಾಡಿಕೊಂಡು ನೀವು ಈ ರೀತಿ ತುಂಬ ಸಾಫ್ಟ್ ಆಗಿರೋಂಥ ಮಂಗಳೂರು ಬನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಸ್ಮ್ಯಾಶರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಫೋರ್ಕಲ್ಲಿ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೋದು. ನಂತರ ನಾನಿಲ್ಲಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಮೇನ್ ಫ್ಲೇವರ್ ನಮಗೆ ಆ್ಯಡ್ ಆಗೋದು ಅಂದರೆ ಇದರಲ್ಲಿ ಜೀರಿಗೆ, ಸೊ ಅದಕ್ಕೋಸ್ಕರ ಮಿಸ್ ಮಾಡ್ದಂಗೆ ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ ಬೇಕಿಂಗ್ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಹಾಲು ಇಲ್ಲ ಅಂದರೆ ನೀವು ಮೊಸರು ಕೂಡ ಸೇರಿಸ್ಕೊಬೋದು. ನನಗೆ ಮೊಸರು ಇಷ್ಟ ಆಗಲ್ಲ ಫ್ಲೇವರ್ ಅಂದ್ಬಿಟ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ, ಅದ್ರ ಜೊತೆಗೆ ಕೆನೆನೂ ಕೂಡ. ನಂತರ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಅಥವಾ ಹಾಲನ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒನ್ ಟೈಮು ನೀಟಾಗೆ ಕಲಿಸ್ಕೊಂಡು ನಂತರ 7 to 8 hours ನೀವು ಬಿಡಲೇಬೇಕಾಗುತ್ತೆ. ಯಾಕಂದರೆ ಎಷ್ಟು ಚೆನ್ನಾಗಿ ನಾವು ನೆನೆಯುತ್ತೋ ಹಿಟ್ಟು ಅಷ್ಟು ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ನಿಮಗಿನ್ನೂ ಟೈಮ್ ಇಲ್ಲ ಅಂದರೆ ಒಂದು 4 to 5 hours ಕೂಡ ನೀವು ಬಿಡ್ಬೋದಾಗುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಅದು ನೆನಿಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಆಗ ತುಂಬ ಚೆನ್ನಾಗಿ ಬಂದಿರುತ್ತೆ ಅನ್ಬೋದು. ಚೆನ್ನಾಗಿ ನಾದಿ ಕಲಸಿ, ಯಾಕಂದರೆ ಅದು ತುಂಬ ಫರ್ಮೆಂಟ್ ಆದಾಗ ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಬನಾನಾ ಫ್ಲೇವರಲ್ಲೂ ಕೂಡ ಬಿಡ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ನಾನು ಮತ್ತೆ ಎಣ್ಣೆ ಹಾಕ್ಬಿಟ್ಟು ಈಗ ಇಡ್ತಾ ಇದ್ದೀನಿ. ನಾನು ನಂತರ 8 hours ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ತುಂಬ ಸಿಂಪಲ್ಲಾಗಿ ಕಾಯಿ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಕಾಂಬಿನೇಷನ್ಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮೊದಲು ಇಲ್ಲಿ ಬಂದು ಅರ್ಧ ಹೋಳಷ್ಟು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಅರ್ಧ ಹೋಳಷ್ಟು ಕಾಯಿನ ನೀವು ತುರ್ಕೊಂಡು ಇಟ್ಕೊಬೋದು ಅಥವಾ ಕಟ್ ಮಾಡು ಕೂಡ ಇಟ್ಕೊಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನೀವು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ 2 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ನೀವು ಸೇರಿಸ್ಕೊಬೋದು. ನಿಮ್ಮ ರುಚಿಗೆ ಹೇಗೆ ಬೇಕೋ ಹಾಗೆ ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1 ಇಂಚಲ್ಲಿ ಅರ್ಧ ಅಷ್ಟು ನಾನು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಅದರ ಸಿಪ್ಪೆ ಎಲ್ಲನೂ ಕೂಡ ತೆಗ್ದು ನಂತರ ನಾನಿಲ್ಲಿ ಕಡಲೆ ಸೇರಿಸ್ಕೊತಾ ಇದ್ದೀನಿ. ಇದು ಕಾಯಿ ಚಟ್ನಿ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ನಮ್ಮ ರುಚಿಯಾದಂಥ ಒಂದು ಕಾಯಿ ಚಟ್ನಿ ರೆಡಿ ಆಗಿರುತ್ತೆ. ಇದಕ್ಕೆ ನೀವು ಒಗ್ಗರಣೆ ಬೇಕಿದ್ರೆ ಒಗ್ಗರಣೆ ನೀವು ಸೇರಿಸ್ಕೊಬೋದು, ಇಲ್ಲ ನನಗೆ ಒಗ್ಗರಣೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲೇನು ಒಗ್ಗರಣೆ ಹಾಕ್ಕೊಂಡಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ಪುದೀನ ಸೊಪ್ಪಿದ್ರೆ ನೀವು ಕೂಡ ಸೇರಿಸ್ಕೊಬೋದು, ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ಈಗ ನಾನು ಆಲ್ಮೋಸ್ಟ್ 8 hours ಬಿಟ್ಟಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅನ್ಬೋದು. ಇಟ್ಟು ಕೈಯಲ್ಲಿ ಎತ್ಕೊತಾ ಇದ್ರೆ ಹಂಗೆ ತುಂಬ ಸಾಫ್ಟಾಗಿ ಬಂದಿದೆ. ಈ ರೀತಿ ತುಂಬ ಸಾಫ್ಟಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಇದೇ ರೀತಿ ಫರ್ಮೆಂಟ್ ಆಗಕ್ಕೆ ಬಿಡಿ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಬಾಲ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಮತ್ತು ಪೂರಿ ಹಿಟ್ಟಿಗೆ ನಾವು ಸ್ವಲ್ಪ ಸಣ್ಣ ತೊಗೊತೀವಿ, ಚಪಾತಿ ಹಿಟ್ಟಿಗೆ ಸ್ವಲ್ಪ ದಪ್ಪ ತೊಗೊತೀವಿ. ಅವೆರಡು ಮಧ್ಯದಲ್ಲಿ ನಾವು ತೊಗೊಬೇಕಾಗುತ್ತೆ. ಪೂರಿ ಹಿಟ್ಟಿಗೂ ತೊಗೊಳ್ಳೋ ರೀತಿ ತೊಗೋಬಾರ್ದು, ಮತ್ತು ಚಪಾತಿ ಹಿಟ್ಟು ತೊಗೊತೀವಲ್ಲ ಆ ರೀತಿಯೂ ಕೂಡ ತೊಗೋಬಾರ್ದು. ಮಧ್ಯದಲ್ಲಿ ಎಷ್ಟಾಗುತ್ತೋ ಅಷ್ಟು ತೊಗೋತೀವಲ್ಲ ಆ ರೀತಿ ನಾವು ತೊಗೊಂಡು ಈ ರೀತಿ ನೀಟಾಗಿ ಒಂದು ಉಂಡೆ ಮಾಡಿಕೊಂಡು ಅದನ್ನು ಚಪ್ಪಟೆ ಮಾಡಿಕೊಂಡು ಅದ್ರ ಕೆಳಗಡೆ ಸ್ವಲ್ಪ ನಾವು ಮೈದಾ ಹಿಟ್ಟು ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊಂಡು ನೀಟಾಗಿ ರೌಂಡಿಗೆ ಒಸ್ಕೊಬೇಕಾಗುತ್ತೆ. ಸೇಮ್ ಪೂರಿ ಯಾವ ರೀತಿ ಲಟ್ಟಿಸ್ಕೊತೀರೋ ಅದೇ ರೀತಿ ನೀವು ಕೂಡ ಲಟ್ಟಿಸ್ಕೊಬೇಕಾಗುತ್ತೆ. ಸ್ವಲ್ಪ ತಿಕ್ನೆಸ್ಸಾಗಿ ಲಟ್ಟಿಸ್ಕೊಳ್ಳಿ, ಯಾಕಂದರೆ ಇದು ಮಂಗಳೂರು ಬನ್ಸು ಒಳಗಡೆ ಗೂಡಾಗಿ ತುಂಬ ಚೆನ್ನಾಗಿ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತಿಕ್ನೆಸ್ಸಾಗಿ ನೀಟಾಗಿ ಒಸ್ತಿ ರೆಡಿ ಮಾಡಿಕೊಂಡು ಇಟ್ಕೊಬೇಕು ಅನ್ಬೋದು. ಇಲ್ಲ ನಾವು ಇಟ್ಟಾಕೊಳ್ಳೋಕೆ ಇಷ್ಟ ಆಗಲ್ಲ, ನಮಗೊಂಥರ ಡಸ್ಟ್ ರೀತಿ ಅನಿಸುತ್ತೆ ಅನ್ನೋರು ಬೇಕಿದ್ರೆ ನೀವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕೆಳಗಡೆ ನೀಟಾಗಿ ಇದೇ ರೀತಿ ಒಸ್ಕೊಬೋದು. ತಿಕ್ನೆಸ್ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಅದೇ ರೀತಿ ತಿಕ್ನೆಸ್ ಆಗಿರಬೇಕು. ಈ ರೀತಿ ತಿಕ್ನೆಸ್ ಆಗಿದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮಗೆ ರೌಂಡ್ ಶೇಪ್ ಬರೋದಿಲ್ಲ ಅಂದಾಗ ಈ ರೀತಿ ಒಂದು ಒಸ್ಕೊಂಡು ಅದಾದಮೇಲೆ ಒಂದು ಪ್ಲೇಟ್ ಬರುತ್ತಲ್ಲ, ಸ್ಮಾಲ್ ಪ್ಲೇಟು, ಅದಕ್ಕೆ ನೀಟಾಗಿ ಆ ಶೇಪಲ್ಲಿ ಕಟ್ ಮಾಡಿಕೊಂಡೆ ಅದು ರೌಂಡಾಗೆ ಬರುತ್ತೆ. ಒಟ್ಟಿನಲ್ಲಿ ಎಲ್ಲನೂ ಕೂಡ ಒಂದೇ ಸಮನಾಗಿ ಒತ್ತಿಸ್ಕೊಳ್ಳಿ. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡೋಕ್ಕೆ ಹೋಗ್ಬಿಡಿ, ಆವಾಗ ಉಬ್ಬೋದಿಲ್ಲ ನಾವು ಪೂರಿ ಎಣ್ಣೆ ಒಳಗಡೆ ಬಿಟ್ಟಿದಾಗ. ಈಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ. ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ನಂತರ ಒಂದೊಂದೇ ನಾವು ಮಂಗಳೂರು ಬನ್ಸ್ ಪೂರಿನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರಿಬೇಕಾಗುತ್ತೆ. ಹಾಕಿದ ತಕ್ಷಣ ನೀವು ಹಂಗೆ ಬಿಡೋಕ್ಕೆ ಹೋಗ್ಬಿಡಿ, ಅದ್ರ ಮೇಲೆ ಸ್ವಲ್ಪನೇ ಎಣ್ಣೆ ಹಾಕ್ಕೊತಾ ಬನ್ನಿ. ಯಾಕಂದರೆ ತುಂಬ
ತುಂಬ ಬೇಗ ಬೇಗ ಉಬ್ಬುತ್ತೆ, ಇಲ್ಲಾಂದರೆ ಉಬ್ಬೋದಿಲ್ಲ, ಅದು ತುಂಬ ಫ್ಲ್ಯಾಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂತ ನೀಟಾಗಿ ಫ್ರೈ ಮಾಡ್ಕೊತಾ ಬರಬೇಕಾಗುತ್ತೆ. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಳಗಡೆ ಮಾತ್ರ ಚೆನ್ನಾಗಿ ಇರುತ್ತೆ, ಒಳಗಡೆ ಏನು ಕೂಡ ಬೆಂದಿರೋದಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಮಂಗಳೂರು ಬನ್ಸು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ ಅನ್ಬೋದು. ಎಷ್ಟು ಚೆನ್ನಾಗಿ ಉಬ್ತಿದೆ ನೋಡಿ. ಈ ರೀತಿ ಇದ್ದರೆ ತಿನ್ನೋಕ್ಕೂ ತುಂಬ ಖುಷಿಯಾಗುತ್ತೆ ಅನ್ಬೋದು. ಸೇಮ್ ನೀವು ಹೋಟೆಲಲ್ಲಿ ಹೇಗೆ ತಿಂತೀರೋ ಅದೇ ರೀತಿ ಇರುತ್ತೆ. ನನಗೂ ಕೂಡ ಹೋಟೆಲಲ್ಲಿ ತಿಂದು ಒಂದು ಟೈಮ್ ತುಂಬ ಇಷ್ಟ ಆಗಿತ್ತು ಅಂತ ನಾನು ಕೂಡ ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಫಸ್ಟ್ ಟೈಮೇ ಸಖತ್ತಾಗಿತ್ತು ಅನ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆನೂ ಕೂಡ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವಂತೂ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ. ಯಾರು ಪೂರಿ ಆ ಥರ ಚೋಳೆ ಭಟೂರಿ ಅದೆಲ್ಲನೂ ಕೂಡ ಇಷ್ಟಪಡ್ತಾರೋ ಅವರಿಗಂತೂ ತುಂಬ ಇಷ್ಟ ಆಗುತ್ತೆ ಅನ್ಬೋದು. ಇದು ತುಂಬ ಸಖತ್ತಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಮತ್ತು ತುಂಬ ಸಾಫ್ಟಾಗಿ ಬಂದಿತ್ತು ನೋಡಿ. ನಮ್ಮ ಮಂಗಳೂರು ಬನ್ಸ್ ರೆಡಿ ಆಯಿತು. ಮಂಗಳೂರಿನ ಫೇಮಸ್ ಅಂತಲೇ ಹೇಳ್ತಾರೆ, ಅದಕ್ಕೋಸ್ಕರ ಮಂಗಳೂರು ಬನ್ಸ್ ಅಂತಲೇ ಹೆಸರು ಇಟ್ಬಿಟ್ಟಿದ್ದಾರೆ. ಸೇಮ್ ಇದು ಬನ್ಗಿಂತ ತುಂಬ ಸಾಫ್ಟಾಗಿರುತ್ತೆ ಅನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಒಳಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸಖತ್ ಸಾಫ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು ಅನ್ಬೋದು. ನಾನು ತಿನ್ನುವಂಥ ಟೈಮಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ. ತುಂಬ ಸಖತ್ತಾಗಿ ಬಂದಿದೆ ಒಳಗಡೆ ಎಲ್ಲನೂ ಕೂಡ. ಬನಾನಾ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವು ಮೊಸರನ್ನು ಕೂಡ ಸೇರಿಸ್ಕೊಬೋದು ಹಾಲಿರೋವಂಥ ಜಾಗದಲ್ಲಿ. ಮೊಸರು ಫ್ಲೇವರ್ ಇಷ್ಟಪಡಿಲ್ದಿರೋರು ಹಾಲನ್ನ ಸೇರಿಸ್ಕೊಳ್ಳಿ, ನಂತರ ಇರೋರು. ಸೊ ಅದಕ್ಕೋಸ್ಕರ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಹೇಗೆ ಮಂಗಳೂರು ಬನ್ಸ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತ ಇದೇ ರೀತಿ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.